ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಒಂದು ಸ್ಪೆಷಲ್ ಸಾರು ಮಾಡ್ತೀನಿ. ಅದೇನೆಂದರೆ, ನಾವು ಶೇಂಗಾ ಬೀಜ ಅಂತೀವಿ, ನೀವು ಕಡಲೆಕಾಯಿ ಅಂತೀರಿ, ಅದ್ರದ್ದು ಪೌಡ್ರ್ ಹಾಕಿ ಸಾರು ಮಾಡೋದು. ಈಗ ನಾನು ಈರುಳ್ಳಿ ಮತ್ತು ಕಾಣಿಸುತ್ತೆ ಅನ್ಕೋತೀನಿ, ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಕರಿಬೇವು ಸೊಪ್ಪು, ಮಾಮೂಲು ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡೆ. ಹಿಂಗು ಕೂಡ ಹಾಕ್ಕೊಂಡು ಫ್ರೈ ಮಾಡಿದೆ. ಇದನ್ನು ಇದು ಸ್ವಲ್ಪ ಮೆತ್ತಗಾಗಬೇಕು. ಇದು ಮೆತ್ತಗಾದಷ್ಟು ಅದು ಎಲ್ಲ ಜೊತೆಗೆ ಮಿಕ್ಸಪ್ ಹಾಕೈತಿ. ಅಕಸ್ಮಾತ್ ಅದು ಮೆತ್ತಗಾಗೋದು ಸ್ವಲ್ಪ ನಿಮ್ಗೆ ಲೇಟ್ ಅನಿಸಿದ್ರೆ ಇದು ಕಡ್ಗೋಲಿರ್ತದಲ್ಲ, ಇದರಲ್ಲಿ ಸ್ವಲ್ಪ ಹಿಂಗೆ ಮಾಡ್ಕೊಂಡ್ಬಿಟ್ರೆ ಬೇಗ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆದಂಗೆ ಆಗ್ತೈತಿ. ಅಂದ್ರೆ ಟೈಮು ಕಡಿಮೆ ಇದ್ದವರು ಈ ರೀತಿ ಮಾಡ್ಬೋದು. ಸೊ ಕೆಲಸನೂ ಬೇಗ ಆಗ್ತೈತಿ. ಫ್ರೈ ಆಗಿದೆ, ಉಪ್ಪು ಹಾಕ್ಕೊಂಡಿದ್ದೆ. ಈಗ ನಾನು ಪುಡಿ ಹಾಕ್ಕೊತೀನಿ ರೀ. ಸ್ವಲ್ಪ ಅರಿಶಿಣ ಯಾಕೆ ಹಾಕೋತೀವಿ ಅಂತಂದರೆ, ಇದ್ರಾಗ ಬಹಳಷ್ಟು ನಮಗೆ ರೋಗ ನಿರೋಧಕ ಶಕ್ತಿ ಇರ್ತೈತಿ. ಸೊ ನಮ್ದೆಲ್ಲ ಮಸಾಲೆ ಪೌಡ್ರ್ ಏನೇನು ಮಾಡ್ತೀವಲ್ಲ ನಾವು ಹೋಮ್ಮೇಡ್, ಅದ್ರಾಗೆಲ್ಲ ಕಂಪಲ್ಸರಿ ನಾವು ಅರಿಶಿಣ ಹಾಕೇ ಹಾಕ್ತೀವಿ. ಬಿಕಾಸ್ ಅದ್ರೊಳಗೆ ಬಹಳ ಇಮ್ಯುನಿಟಿದು ಎಲ್ಲ ಬಹಳ ಒಳ್ಳೆಯ ಅಂಶ ಭಾಳ ಇರ್ತೈತಿ. ಸೊ ಆದಷ್ಟು ಅರಿಶಿಣ ಎಲ್ಲ ನ್ಯಾಚುರಲ್ ಆಗಿರೋದು ಉಪಯೋಗಿಸ್ರಿ. ಅದು ಕಲರ್ ಹಾಕಿದ್ದು ಅನ್ನೋದಕ್ಕಿಂತ ಇವು ಬೇರೆ ತಂದು ನೀವು ಅದನ್ನು ಕ್ಲೀನಾಗಿ ತೊಳೆದು ಬಿಸಿಲಾಗಿ ಒಣಗಿಸಿ ನೀವು ಮಾಡಿಟ್ಕೊಂಡ್ರೆ ಬಹಳ ಒಳ್ಳೆಯದು. ಸೊ ಈಗ ಫ್ರೈ ಆಗಿದೆ. ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಹಿಂಗೆ ಹಾಕೋದ್ರಿಂದ ಡೈಜೆಷನ್ನಿಗೆ ಒಳ್ಳೇದು, ಆಮೇಲೆ ಟೇಸ್ಟ್ ಎನ್ಹಾನ್ಸ್ ಮಾಡ್ತೈತಿ. ಸೊ ಕಂಪಲ್ಸರಿ ಹಿಂಗೆ ಹಾಕ್ರಿ ನೀವು, ಆ್ಯಸಿಡಿಟಿ ಆಗಂಗಿಲ್ಲ. ಇವನ್ ಕರಿಬೇವಿಂತ್ರನೂ ಕೂಡ ಆ್ಯಸಿಡಿಟಿ ಕಡಿಮೆ ಆಗ್ತೈತಿ. ಸೊ ದಯಮಾಡಿ ಅದನ್ನು ತೆಗೆದು ಒಗಿಬೇಡ್ರಿ. ಮೊದಲು ತೆಗೆದು ಒಗಿತಿದ್ರು ಈಗ ತಿಳಿಸಿ ಹೇಳಿ ಅದನ್ನು ತಿನ್ನಕ್ಕೆ. ಈಗ ನೆಕ್ಸ್ಟ್ ನಿಮಗೆ ಎಷ್ಟು ಬೇಕು, ಥಿಕ್ ಬೇಕು ಅಂದರೆ ಸ್ವಲ್ಪ ನೀರು ಹಾಕೋರಿ. ಆಮೇಲೆ ತೆಳ್ಳಗಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋರಿ. ಈಗ ನಾನು ಶೇಂಗಾ ಪೌಡ್ರ್ ಹುರಿದಿಟ್ಕೊಂಡು ಇದನ್ನು ಭಾಳ ಸಣ್ಣ ಮಾಡಬಾರ್ದು, ಸ್ವಲ್ಪ ತರಿನ ಮಾಡ್ಬೇಕು. ಸೊ ಅಂದ್ರೇ ಟೇಸ್ಟ್ ಆಕೈತಿ. ಇದನ್ನು ಒಂದು 3/4 ಬಟ್ಲ ಏನ್ರಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಸೊ ಇದು ಹಾಕಿದೆ. ಈಗ ಇದಕ್ಕೆ ಒಂಚೂರು ಬೆಲ್ಲ ಹಾಕ್ತೀನಿ ರೀ. ಬೆಲ್ಲ ಹಾಕೋದ್ರಿಂದ ಅದು ಟೇಸ್ಟ್ ಬೇರೆನೇ ಬರ್ತೈತಿ. ಭಾಳ ಇಲ್ಲ, ಒಂದು ಸ್ವಲ್ಪ ಹಾಕ್ತೀನಿ, ಯಾಕಂದ್ರೆ ನನಗೆ ಬೆಲ್ಲ ಇಷ್ಟ. ನಮ್ಮ ಮನೆಗೆ ಯಾವಾಗೂ ಹಾಕ್ತೀವಿ, ಬಟ್ ನನ್ನ ಹಸ್ಬೆಂಡಿಗೆ ಸೇರೋದಿಲ್ಲ ಬೆಲ್ಲ ಹಾಕಿದ್ರೆ. ತಿನ್ನೋದು ಬಿಟ್ಟಿಂತ. ಆಮೇಲೆ ಇದು ಚೆಂದ ಕುದಿಬೇಕಿದೆ. ಕುದ್ಮೇಲೆ ರುಚಿ ನೋಡಿಕೊಂಡು ಉಪ್ಪು ಖಾರ ಎಲ್ಲ ಸರಿ ಐತಿಲ್ಲ ನೋಡ್ಕೊಂಬಿಡ್ರಿ. ನೋಡಿಕೊಂಡು ಹುಳಿ ಎಲ್ಲ ಕರೆಕ್ಟ್ ಐತಿ ನೋಡ್ಬೇಕು. ಈಗ ಕುದಿಯಾಕತ್ತೈತಿ. ಈಗ ಕುದಿಲ್ರಿ. ಟೊಮೆಟೊ ಎಲ್ಲ ಫುಲ್ ಸಾಫ್ಟ್ ಆಗ್ಯಾವ. ಸ್ವಲ್ಪ ಹುಳಿ ಕಡಿಮೆ ಅನಿಸ್ತೈತಿ. ಸ್ವಲ್ಪ ಹುಳಿ ಕಡಿಮೆ ಐತಿ, ಅದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣಿಂದ ಚೂರು ಏನು ಪೇಸ್ಟ್ ಆ್ಯಡ್ ಮಾಡ್ತೀನಿ. ಚೂರು ಉಪ್ಪು ರೀ, ಸ್ವಲ್ಪ ಉಪ್ಪು, ಇನ್ನೊಂದು ಸ್ವಲ್ಪ ಖಾರ ಪುಡಿ. ಸ್ವಲ್ಪ ಕುದಿಲಿ. ನೀವು ಬೇಕಂದ್ರೆ ಹಣ್ಣು ಹಾಕ್ಕೋಬೋದು, ಹುಣಸೆ ಹಣ್ಣು ಹಾಕ್ಕೋಬೋದು. ಅದು ನಿಮ್ಮ ಒಂದು ಚಾಯ್ಸಿಗೆ ಬಿಟ್ಟಿದ್ದ. ಯಾವ ಪಟ್ಟಣ ಸಿಗ್ತೈತಿ
ಮಸ್ತಾಗಿದೆ. ಇವನ್ನ ನೀವು ಚಪಾತಿ ಕೂಡ ತಿನ್ಬೋದು, ಅದಕ್ಕೂ ಚಲೋ ಅನ್ನಿಸ್ತೈತಿ. ಸೊ ಈಗ ರುಚಿಕರವಾದ ಶೇಂಗಾಕಾಳಿಂದ ಚಟ್ನಿ ಸಾಂಬಾರು ರೆಡಿ ಆಯಿತು. ನೀವು ಎಲ್ಲ ಟ್ರೈ ಮಾಡಿ ನೋಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ರೆ ಒಳ್ಳೆ ರುಚಿಕರವಾದ ಶೇಂಗಾಕಾಳು ಸಾರು ರೆಡಿ. ಸೊ ಇದು ಅನ್ನದ ಜೊತೆ ಆಗ್ಬೋದು, ಚಪಾತಿ ಜೊತೆ ಆಗ್ಬೋದು. ನೀವು ಟ್ರೈ ಮಾಡಿ ನೋಡಿರಿ, ಖಂಡಿತ ಇಷ್ಟಪಡ್ತೀರಿ. ಯಾರಿಗೆಲ್ಲ ಇಷ್ಟ ಆಗುತ್ತೋ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಸೊ ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಬೇಜಾರಿಲ್ಲ. ಸೊ ಯಾವುದು ಎಲ್ಲ ಕಲಿಯೋದು ಬಹಳ ಇತ್ತು, ದಿನ ಹೇಳ್ತಿರ್ತೀನಿ. ನೀವು ಎಷ್ಟು ಕಮೆಂಟ್ ಮಾಡ್ತೀರಿ ಐ ಟೇಕ್ ಇಟ್ ಪಾಸಿಟಿವ್ಲಿ. ಸೊ ಕಮೆಂಟ್ ಮಾಡೋದ್ರಿಂದ ಕ್ವಾಲಿಟಿ ಆಫ್ ದ ವರ್ಕ್ ಆಲ್ವೇಸ್ ಇಂಪ್ರೂವ್ಸ್ ಅಂತ. ನೀವೇನು ಕೆಲಸ ಮಾಡ್ತೀರಿ ಅದರದ್ದು ಗುಣಮಟ್ಟ ಜಾಸ್ತಿ ಆಕೈತಿ. ನೀವು ಕಮೆಂಟ್ ಮಾಡೋದ್ರಿಂದ ಯಾವುದು ಬೇಜಾರು ಮಾಡ್ಕೊಳಂಗಿಲ್ಲ. ನಾನಂತೂ ಬೇಜಾರು ಮಾಡ್ಕೊಳಂಗಿಲ್ಲ. ನಿಮಗೆ ಕಮೆಂಟ್ ಹಾಕ್ರಿ. ಚಲೋ ಆಗಿದ್ರೆ ಚಲೋ ಆಗೈತಂತ ಹಾಕ್ರಿ, ಮತ್ತು ಚಲೋ ಆಗಿರಲಿಲ್ಲ ಅಂದ್ರೆ ಅದನ್ನೂ ಹಾಕ್ರಿ. ವಾಟ್ ಬೆಸ್ಟ್ ಯು ಕ್ಯಾನ್ ಡೂ ಟು ಇನ್ಕ್ರೀಸ್ ದ ಟೇಸ್ಟ್ ಎಲ್ಲರೂ ಕೂಡ ಮಾಡೋಣ ಅಂತ ಹೇಳಿ. ಸೊ ಈಗ ರುಚಿಕರವಾದ ಏನ್ರಿ ಶೇಂಗಾಕಾಳು ಸಾರು ರೆಡಿ. ನೋಡ್ರಿ ಹೆಂಗೆ ಕಾಣಿಸಾಕತ್ತೈತಿ, ಕಾಣಿಸ್ತೈತಲ್ಲ. ಸೊ ಕ್ಯಾಮ್ರಾ ಹಿಂಗೆಲ್ಲ ಇಟ್ಟು ಫೋಕಸ್ ಮಾಡಕತ್ತೀನಿ. ಸೊ ಎಲ್ಲರೂ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಿ ಅಂತ ಹೇಳ್ತಾ ನನ್ನ ಈ ಬ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು.